ಧರ್ಮಸ್ಥಳದಲ್ಲಿ ಸಮಾಧಿ ಶೋಧ ಕಾರ್ಯ ಸತತ 4ನೇ ದಿನವೂ ನಡೆಸಲಾಯಿತು. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಿ 12 ಮೂಳೆಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಇವತ್ತು 7 ಮತ್ತು 8ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ನಡೆಸಲಾಯಿತು. ಆದರೆ ಎರಡೂ ಕಡೆಯೂ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. ಸಂಜೆಯಾದ ಕಾರಣ ಇವತ್ತಿನ ಶೋಧವನ್ನ ಸ್ಥಗಿತಗೊಳಿಸಲಾಗಿದ್ದು ನಾಳೆ ಮತ್ತೆ ಉತ್ಖನನ ಕಾರ್ಯ ಮುಂದುವರಿಯಲಿದೆ. 6ನೇ ಸ್ಥಳ ಹೊರತುಪಡಿಸಿದರೆ ಬೇರೆ ಯಾವುದೇ ಸ್ಥಳಗಳಲ್ಲೂ ಯಾವುದೇ ವಸ್ತು ಪತ್ತೆಯಾಗಿಲ್ಲ. ಹೀಗಾಗಿ 9, 10, 11, 12ನೇ ಸ್ಥಳದಲ್ಲಿ ಅಸ್ಥಿ ಪಂಜರಗಳು ಪತ್ತೆಯಾಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಈ 4 ಪಾಯಿಂಟ್ಗಳು 8ನೇ ಪಾಯಿಂಟ್ ಸುತ್ತಲೂ ಇವೆ. ಒಂದಾದ್ಮೇಲೆ ಒಂದರಂತೆ ಅಗೆಯೋಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು 13ನೇ ಸ್ಥಳದ ಮೇಲೆ ಎಲ್ಲರ ಕಣ್ಣಿದೆ. ಯಾಕಂದ್ರೆ 13ನೇ ಪಾಯಿಂಟ್ ರಸ್ತೆ ಪಕ್ಕದಲ್ಲಿದ್ದು ಜನರ ಕಣ್ ತಪ್ಪಿಸಿ ಹುಡುಕಾಟ ನಡೆಸುವುದೇ ಸವಾಲಿನ ಕೆಲಸವಾಗಿದೆ. ಹೀಗಾಗಿ 2 ರಿಂದ 3 ದಿನದ ಬಳಿಕ 13ನೇ ಪಾಯಿಂಟ್ ಅಗೆಯುವ ಸಾಧ್ಯತೆ ಇದೆ. ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಿರುವ ಮೂಳೆಗಳ ಬಗ್ಗೆ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಉತ್ಖನನ ಮುಗಿಸಿ ಬಂದ ಎಸ್ಐಟಿ ಅಧಿಕಾರಿಗಳು ಅನಾಮಿಕನನ್ನ ಸುದೀರ್ಘ ವಿಚಾರಣೆ ನಡೆಸಿದೆ. 6ನೇ ಸ್ಪಾಟ್ ಬಗ್ಗೆ ಅನಾಮಿಕನನ್ನ ವಿಚಾರಣೆ ನಡೆಸಿದ್ದು ಸಿಕ್ಕ ಅಸ್ಥಿ ಪಂಜರದ ಅವಶೇಷಗಳು ಯಾರದ್ದು, ನೀನು ಹೂಳುವಾಗ ಏನಾದರೂ ಮಾಹಿತಿ ಇತ್ತಾ ಅಂತ ಪ್ರಶ್ನೆ ಮಾಡಿದೆ. ಇನ್ನು ಅಸ್ಥಿ ಪಂಜರದ ಅವಶೇಷಗಳ ಬಗ್ಗೆ ಅನಾಮಿಕ ಅಂದಾಜಿನ ಮೇಲೆ ಉತ್ತರ ಕೊಡ್ತಿದ್ದು ಸತ್ತ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ, ಘಟನೆ ಬಗ್ಗೆ ನೆನಪಿಲ್ಲ ಅಂತ ದೂರುದಾರ ಹೇಳಿದ್ದಾನೆ. ಪಾಯಿಂಟ್ 6ರಲ್ಲಿ 5 ಹಲ್ಲುಗಳು, ದವಡೆಯ ಮೂಳೆ, 2 ತೊಡೆ ಭಾಗದ ಮೂಳೆಗಳು, ಬುರುಡೆಯ 2 ತುಂಡುಗಳು ಸೇರಿದಂತೆ ಇನ್ನಿತರ ಮೂಳೆಗಳು ಪತ್ತೆಯಾಗಿದ್ವು. ಸದ್ಯ ಆ ವಸ್ತುಗಳನ್ನು ಉಡುಪಿಯ ಮಣಿಪಾಲದ ಕೆಎಂಸಿಯ ಎಫ್ಎಸ್ಎಲ್ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಬೆಳಗ್ಗೆಯೇ ಆಸ್ಪತ್ರೆಗೆ ತರಲಾಗಿದ್ದು ತಜ್ಞರಿಂದ ಪರೀಕ್ಷೆಗಳು ನಡೀತಾ ಇವೆ. ಪರೀಕ್ಷೆಯ ನಂತರ ಬೆಂಗಳೂರಿಗೆ ರವಾನೆ ಮಾಡುವ ಸಾಧ್ಯತೆ ಇದೆ. ತನಿಖೆಗೆ ಸಂಬಂಧಪಟ್ಟಂಗೆ ಈ ವಿಷಯದಲ್ಲಿ ಧರ್ಮಸ್ಥಳದಲ್ಲಿ ಮೂಳೆಗಳು ಪತ್ತೆ ಕುರಿತು ಧಾರವಾಡದ ಕರ್ನಾಟಕ ವಿವಿಯ ಅಪರಾಧ ಮತ್ತು ವಿಧಿವಿಜ್ಞಾನ ಶಾಸ್ತ್ರ ಮುಖ್ಯಸ್ಥ ಜಿಎಸ್ ವೇಣು ಮಾಧವ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿಕ್ಕಿರುವ ಅಸ್ಥಿ ಪಂಜರ ಹೆಣ್ಣೋ ಅಥವಾ ಗಂಡೋ ಅನ್ನೋದನ್ನ ಪತ್ತೆ ಮಾಡೋದು ಸವಾಲಾಗಿದೆ. ಗುರುತು ಪತ್ತೆಯಲ್ಲಿ ಪೊಲೀಸರು ಹೆಚ್ಚು ಕೆಲಸ ಮಾಡಬೇಕು. ಸಾವಿಗೂ ಮುನ್ನ ಆ ವ್ಯಕ್ತಿ ಹಲ್ಲು ಚಿಕಿತ್ಸೆ ಪಡೆದಿದ್ರೆ ಗುರುತು ಪತ್ತೆ ಸುಲಭವಾಗುತ್ತೆ. ಭುವನೇಶ್ವರ ಲ್ಯಾಬ್ನಲ್ಲಿ ಮಾನವನ ಅಸ್ಥಿ ಪಂಜರದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳಿದರು. ಆದರೆ ಅತ್ಯಾಚಾರ ಆಗಿರುವ ಬಗ್ಗೆ ಕಂಡುಹಿಡಿಯೋದು ಬಹಳ ಕಷ್ಟ ಅಂತ ಹೇಳಿದ್ದಾರೆ. ತನಿಖೆಗೆ ಸಂಬಂಧಪಟ್ಟಂಗೆ ಈ ವಿಷಯದಲ್ಲಿ ಭಾಳಷ್ಟು ಸಪೋರ್ಟ್ ಬೇಕು. ಬೇರೆ ಬೇರೆ ಇದ್ರದ್ದು ವಿಭಾಗಗಳ ಸಪೋರ್ಟ್ ಬೇಕಿದೆ. ಆ ವ್ಯಕ್ತಿಯ ಕಾರಣ, ಸಾವಿನ ಕಾರಣ ಆ ಅಸ್ಥಿಪಂಜರ ಹೇಳುತ್ತೆ. ಅದನ್ನು ಸೂಕ್ಷ್ಮವಾಗಿ ತನಿಖೆ ಮಾಡಿದಾಗ ಮಾತ್ರ ಅದು ನಿಜ ಹೊರಗೆ ಬರಲಿಕ್ಕೆ ಸಾಧ್ಯ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡು ಮುಖ್ಯವಾಗಿರೋಂಥ ಅವಕಾಶಗಳಿದೆ. ಒಂದನೇದು ಇಡೀ ಅಸ್ಥಿಪಂಜರದ ಮೂಳೆಗಳ ಪರೀಕ್ಷೆ ಅಂತ ಹೇಳಿ ಒಂದು. ಎರಡನೇದು ಸ್ಕಲ್ಗೆ ಸಂಬಂಧಪಟ್ಟಂಗೆ, ಸ್ಕಲ್ಲು ಮತ್ತು ಹಲ್ಲಿಗಳಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಫೊರೆನ್ಸಿಕ್ ಓಡೆಂಟಾಲಜಿಸ್ಟ್ ಹೆಲ್ಪ್ ಬೇಕು. ಯಾಕಂತಂದರೆ ಮಾನವ ಬದುಕಿದ್ದಾಗ ಏನಾದ್ರೂ ಹಲ್ಲಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಗಳೇನಾದರೂ ತಗೊಂಡಿದ್ರೆ ಅದು ಆ ವ್ಯಕ್ತಿಯ ಕುರುಹವಾಗಿ ಇವತ್ತಿಗೂ ಇರುತ್ತೆ. ಪೊಲೀಸ್ ಈ ಮಧ್ಯೆ ಅನಾಮಿಕ 13 ಸ್ಪಾಟ್ಗಳನ್ನು ಗುರುತಿಸಿದ್ದಾನೆ. 13ರಲ್ಲಿ ಈಗಾಗಲೇ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಕೂಡ ಸಿಕ್ಕಿವೆ. ಹೀಗಾಗಿ ಅನಾಮಿಕ ಗುರುತಿಸಿದ 13 ಸ್ಪಾಟ್ಗಳಲ್ಲೂ ಭದ್ರತೆ ಹೆಚ್ಚಿಸಲಾಗಿದೆ. ಬರೋಬ್ಬರಿ 25 ಮಂದಿ ಹಗಲು ರಾತ್ರಿ ಮಳೆ ಗಾಳಿ ಅನ್ನದೇ ಎಎನ್ಎಫ್ ಸಿಬ್ಬಂದಿ ಸ್ಥಳವನ್ನು ಕಾಯ್ತಾ ಇದ್ದಾರೆ. 1 ರಿಂದ 8 ಸ್ಥಳಗಳು ಉತ್ಖನವಾಗಿದ್ರೂ ಕೂಡ ಅದನ್ನು ಸಹ ಎಎನ್ಎಫ್ ಟೀಮ್ ಕಾಯ್ತಾ ಇದೆ. ಎಎನ್ಎಫ್ ಜೊತೆ ರಾತ್ರಿ ವೇಳೆ ಸ್ಥಳೀಯ 10 ಮಂದಿ ಪೊಲೀಸರನ್ನ ಕೂಡ ಭದ್ರತೆಗೆ ನಿಯೋಜಿಸಲಾಗಿದೆ. ಪ್ರತಿನಿತ್ಯ ಉತ್ಖನನ ಮುಗಿದ ಬಳಿಕ ಅರಣ್ಯ ಸುತ್ತಲೂ ಎಎನ್ಎಫ್ ಟೀಮ್ ಕಾರ್ಯಾಚರಣೆ ನಡೆಸಲಿದೆ. ಈ ಮಧ್ಯೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಎಸ್ಐಟಿ ಅಧಿಕಾರಿಗಳು ದಾಖಲೆಯನ್ನು ಪಡೆದುಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಕಚೇರಿಗೆ ತೆರಳಿದ ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ 1995 ರಿಂದ 2014ರವರೆಗಿನ ಯುಡಿಆರ್ ದಾಖಲೆಗಳನ್ನು ಪಡೆದುಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಪಾಯಿಂಟ್ ನಂಬರ್ 1ರಲ್ಲಿ ಸಿಕ್ಕ ಡೆಬಿಟ್ ಕಾರ್ಡ್, ಪಾನ್ ಕಾರ್ಡ್ ರಹಸ್ಯ ಬಯಲಾಗಿದೆ. ಸ್ಪಾಟ್ 1ರಲ್ಲಿ ಸಿಕ್ಕ ಪಾನ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಮೂಲ ನೆಲಮಂಗಲವಾಗಿದ್ದು ಪಾನ್ ಕಾರ್ಡ್ ವಾರಸುದಾರ ಸುರೇಶ್ ಈಗಾಗಲೇ ಜಾಂಡಿಸ್ನಿಂದ ಮೃತಪಟ್ಟಿದ್ದಾರೆ. ಇನ್ನು ಡೆಬಿಟ್ ಕಾರ್ಡ್ ಸುರೇಶ್ ತಾಯಿ ಸಿದ್ದ ಲಕ್ಷ್ಮಮ್ಮ ಹೆಸರಿನಲ್ಲಿದೆ. ಸದ್ಯ ಈ ಬಗ್ಗೆ ಎಸ್ಐಟಿ ವಿಚಾರಣೆ ನಡೆಸಿದ್ದು ಸುರೇಶ್ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಪರ್ಸ್ ಮಿಸ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸುರೇಶ್ ಕಳೆದ ಮಾರ್ಚ್ನಲ್ಲಿ ಮೃತಪಟ್ಟಿರೋದು ದೃಢಪಟ್ಟಿದೆ. ಕಳ್ಕೊಂಡಿರ್ಬೋದು ಸರ್. ಅವನು ಟ್ರಿಪ್ ಹೋಗ್ತಿದ್ದ, ಹುಡುಗರ ಜೊತೆ ಎಲ್ಲ ಟ್ರಿಪ್ ಹೋಗ್ತಿದ್ದ, ಕಳೆದೋಗಿದೆ ಅಂತಲೂ ನಮ್ಮ ಅಮ್ಮನ ಹತ್ರ ಒಂದು ಸಲ ಹೇಳಿದ್ದಾನೆ. ಅದಾದಮೇಲೆ ಡೆಬಿಟ್ ಕಾರ್ಡ್ ಎಲ್ಲ ನಾವು ಇದು ಬ್ಲಾಕ್ ಮಾಡಿಸಿದ್ದೀವಿ ಸರ್. ಅದು
ಅವನೇ ಯೂಸ್ ಮಾಡ್ತಿದ್ದೆ ಸರ್. ನಮ್ಮ ತಂದೆ ತಾಯಿ ಏನು ಓದಿಲ್ಲ, ಅದು ಕಾರ್ಡೆಲ್ಲ ಅವನೇ ಯೂಸ್ ಮಾಡ್ತಾಯಿದ್ದೆ. ಜಾಂಡೀಸ್ ಆಗಿತ್ತು, ಹೆವಿ ಡ್ರಿಂಕ್ಸ್ ಮಾಡ್ತಾಯಿದ್ದ, ಮನೆಯಿಂದ ಹೊರಗಡೆ ಇಟ್ಟಿದ್ರು. ಹಾಗಾಗಿ ಅವ್ನಿಗೆ ಟ್ರೀಟ್ಮೆಂಟ್ ತೊಗೊಳ್ದೇ ಹಂಗಾಗಿದೆ ಸರ್. ಇಲ್ಲ, ಆವಾಗ ಅವನು ತುಂಬ ಸೀರಿಯಸ್ ಆಗಿದೆ ಸರ್. ಓಡಾಡೋ ಪರಿಸ್ಥಿತಿಲಿ ಇರಲಿಲ್ಲ, ಅವನು ನಡೆದಾಡೋ ಪರಿಸ್ಥಿತಿ. ಅಷ್ಟೊತ್ತಿಗಾಗಲೇ ಒಂದು ಆಧಾರ್ ಕಾರ್ಡು, ಫೋನು ಎಲ್ಲ ಕಳ್ಕೊಂಡ್ಬಿಟ್ಟಿದೆ ಸರ್. ಅವನ ಹತ್ರ ಏನಿರಲಿಲ್ಲ. ಇಲ್ಲ ಹಾಸ್ಪಿಟಲ್ ನಮ್ಮ ತೋಟದಲ್ಲೇ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಕಳ್ಕೊಂಬಂದಿದ್ಯಾ, ಹೋಗಪ್ಪ ನೀನು ಹುಡಿಕಂಬ, ನನಗೆ ಗೊತ್ತಿಲ್ಲ ಅಂದೆ. ಅವನು 3 ವರ್ಷದಿಂದನೂ ಡ್ರಿಂಕ್ಸ್ ಮಾಡೋನು, ಜಾಂಡೀಸ್ ಆಯಿತು. ಮತ್ತು ಒಂದು 2-3 ಕಡೆ ನಾನು ತೋರಿಸ್ದೆ. 3 ವರ್ಷ ಆಚೆಗೆ ಹಾಕ್ತೆ. ಆಯಿತು ಕೆಚ್ಕಿನ್ನೇನು ಅಂತ ತಂದು ಮನೆಗೆ ಹಾಕ್ಕೊಂಡು 1 ವರ್ಷ ಅನ್ನ ಹಾಕ್ತೆ ಇಲ್ಲೇನೆ. 1 ವರ್ಷ ನೋಡಿ ಇಲ್ಲೇ ಸತ್ತಿದ್ದು. ಈಗ ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಿದೆ? ಲಕ್ಕೂರಲ್ಲಿ ನಮ್ಮ ಅಪ್ಪಾರು ತೋಟದಲ್ಲೇ. ರಾತ್ರಿ ಬಂದಿರು ಪೊಲೀಸ್ನವರು. ಕಂಪ್ಲೇಂಟ್ ಆಗಿಲ್ಲ, ನಮ್ಮ ಲಾಕ್ ಮಾಡಿಸ್ಬಿಟ್ಟೆ ನಾನು. ಇನ್ನು ಈ ಸುರೇಶ್ 2025ರ ಮಾರ್ಚ್ನಲ್ಲೇ ಜಾಂಡೀಸ್ ರೋಗದಿಂದ ಮೃತಪಟ್ಟಿದ್ದು. ಡಾಬಸ್ಪೇಟೆಯ ಲಕ್ಕೂರು ಬಳಿ ಸುರೇಶ್ ಸಮಾಧಿ ಇದೆ. ಸುರೇಶ್ ತಾಯಿ ಸಿದ್ದ ಲಕ್ಷ್ಮಮ್ಮ ಅವರ ತವರಿನ ತೋಟದಲ್ಲಿ ಸಮಾಧಿ ಮಾಡಲಾಗಿದೆ. ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಸುರೇಶ್ ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದ್ದ ಪರ್ಸ್ ಕಳ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ತನಿಖೆ ಚುರುಕುಗೊಳ್ತಾ ಇದೆ. ಈ ಮಧ್ಯೆ ಎಸ್ಐಟಿ ಸಹಾಯವಾಣಿ ಆರಂಭಿಸಿತ್ತು. ಆದರೆ ಇದುವರೆಗೂ ಸಹಾಯವಾಣಿಗೆ ಎಸ್ಐಟಿಗೆ ಅನುಕೂಲವಾಗುವಂತಹ ಕರೆಗಳು ಬಂದಿಲ್ಲ. ಕೆಲ ಕರೆಗಳು ಬಂದಿದ್ರೂ ಅವು ಕರೆ ಸ್ವೀಕರಿಸಿದವರ ಬಳಿಯೇ ತನಿಖೆ ಬಗ್ಗೆ ವಿಚಾರಿಸಿದ್ದಾರೆ. ಉತ್ಖನನ ವೇಳೆ ಏನಾದರೂ ಸಿಕ್ತಾ ಅಂತ ವಿಚಾರಿಸಿದ್ದು ಬಿಟ್ರೆ ಬೇರೆ ಯಾವುದೇ ಕರೆ ಬಂದಿಲ್ಲ. ಧರ್ಮಸ್ಥಳದಲ್ಲಿ 6ನೇ ಪಾಯಿಂಟ್ನಲ್ಲಿ ಶವದ ಮೂಳೆಗಳು ಸಿಕ್ಕ ಬಳಿಕ ಪ್ರಕರಣಕ್ಕೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಈ ಮಧ್ಯೆ ಈ ಪ್ರಕರಣದ ತನಿಖೆ ಹೊಣೆ ಹೊತ್ತಿರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿ ಪ್ರಕರಣದ ತನಿಖೆಯ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಪ್ರಣವ್ ಮೊಹಾಂತಿ ಕೇಂದ್ರ ಸೇವೆಗೆ ತೆರಳುವ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ಆ ಬಳಿಕ ಮಾತನಾಡಿದ ಪರಮೇಶ್ವರ್, ಕೇಂದ್ರದ ಹುದ್ದೆಗಳಿಗೆ ಪ್ರಣವ್ ಮೊಹಾಂತಿ ನೇಮಕ ಆಗಿದ್ದಾರೆ. ಇದು ನಿಜಕ್ಕೂ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಕ್ರೆಡಿಟ್. ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅನ್ನೋದು ಇಲ್ಲ. ಅದನ್ನ ತಿಳಿಸಲು ಅವರು ನನ್ನ ಬಳಿ ಬಂದಿದ್ರು ಅಂತ ಹೇಳಿದರು. ಪ್ರಣವ್ ಮೊಹಾಂತಿ ಅವರು ಒಂದು ಸಾಮಾನ್ಯವಾಗಿ ಎಂಪ್ಯಾನಲ್ಮೆಂಟ್ ಮಾಡುವಾಗ ಸೀನಿಯಾರಿಟಿ, ಅವರ ಬ್ಯಾಕ್ಗ್ರೌಂಡು, ಅವರಿಗೆ ಅವರ ಕೆಪಾಸಿಟಿ, ಅವರು ಎಲ್ಲೆಲ್ಲಿ ಕೆಲಸ ಮಾಡಿದರು ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಇಡೀ ದೇಶದ IPS ಆಫೀಸರ್ಸ್ಗಳನ್ನು ಎಂಪ್ಯಾನಲ್ಮೆಂಟ್ ಮಾಡ್ತಾರೆ. ಅವರಲ್ಲಿ ಕೇಂದ್ರದ ಹುದ್ದೆಗಳಿಗೆ ಆರಿಸ್ಕೊಳ್ತಾರೆ. ನಮ್ಮ ರಾಜ್ಯದಿಂದ ಮೊಹಾಂತಿ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಭಾಳ ಒಂದು ರೀತಿಯಲ್ಲಿ ಕ್ರೆಡಿಟು ಕರ್ನಾಟಕಕ್ಕೆ. ಈಗ ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಅವರು ಅದನ್ನು ತಿಳಿಸೋದಕ್ಕೆ ಬಂದಿದ್ರು. ಅನಾಮಿಕ ತೋರಿಸಿದ ಪಾಯಿಂಟ್ ನಂಬರ್ 6ರಲ್ಲಿ ಈಗಾಗಲೇ ಅಸ್ಥಿಪಂಜರದ ಮೂಳೆಗಳು ಸಿಕ್ಕಿವೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಎಸ್ಐಟಿ ವರದಿ ಕೊಡುವವರೆಗೂ ನಾವು ಏನನ್ನು ಮಾತನಾಡಲ್ಲ. ತನಿಖೆ ನಡೆಯುವಾಗ ನಾವು ಮಾತನಾಡೋದು ಸಮಂಜಸ ಅಲ್ಲ. ಸಮಾಜದಲ್ಲಿ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿ ಪೋಸ್ಟ್ ಹಾಕಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಧರ್ಮಸ್ಥಳದ ವಿಚಾರದಲ್ಲಿ ಅವರನ್ನು ನಾವು ಏನು ಹೆಡ್ ಮಾಡಿದ್ದೇವೆ ಅದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ನಾವು ಸರ್ಕಾರ ಅವರು ವರದಿಯನ್ನು ಕೊಡುವವರೆಗೆ ನಾವು ಯಾವುದನ್ನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅವ್ರ ಜೊತೆ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಆಗಲಿ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ತನಿಖೆ ನಡೆಯುವಾಗ ಅದು ಸಮಂಜಸ ಅಲ್ಲ ಅಂಥೇಳಿ ನಾವು ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ನಾವು ವಾಚ್ ಮಾಡ್ತಾ ಇದ್ದೇವೆ. ಅದರಿಂದ ಏನಾದರೂ ಕೂಡ ಸಮಾಜದಲ್ಲಿ ಒಂದಿಷ್ಟು ಭಾವನೆಗಳು ಸೃಷ್ಟಿಯಾಗೋದಾದರೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಪೋಸ್ಟಿಂಗ್ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣದ ಬಗ್ಗೆ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಈಗಾಗಲೇ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಅನಾಮಿಕ ಹೇಳಿಕೆ ಮೇಲೆ ಅಸ್ಥಿಪಂಜರ ಹೊರತೆಗಿತಾ ಇದ್ದಾರೆ. ಮೃತರ್ಯಾರು, ಹೇಗೆ ಮೃತಪಟ್ಟರು ಅನ್ನೋದು ಗೊತ್ತಾಗಬೇಕು. ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಕ್ರಮ ಕೈಗೊಳ್ಳಿ. ಈ ವೇಳೆ ಯಾವುದೇ ಧರ್ಮ ಪೀಠಗಳ ಬಗ್ಗೆ ಅಪಪ್ರಚಾರ ಆಗಬಾರದು ಅಂತ ಹೇಳಿದ್ದಾರೆ. ಸಿಕ್ಕ ಮೂಳೆಗಳ ಬಗ್ಗೆ DNA ಪರೀಕ್ಷೆ ಆಗಲಿ, ತನಿಖೆಯ ಎಲ್ಲಾ ಸತ್ಯಾಸತ್ಯತೆಗಳು ಹೊರಬರಬೇಕು ಅಂತ ಹೇಳಿದ್ದಾರೆ. ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ ಮತ್ತು ಯಾರು ಆಗುಂತಕ ವ್ಯಕ್ತಿ ಇದ್ದಾನೆ ಆತ ಎಲ್ಲೆಲ್ಲಿ ತೋರಿಸಿದ ಸ್ಥಳ ಅಲ್ಲಿ ಅಲಿಯುವಂಥ ಕೆಲಸ ನಡೀತಾ ಇದೆ. ಇದು ತನಿಖೆ ಆಗಲಿ, ನ್ಯಾಯಾಂಗದ ತನಿಖೆ ಆಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಮತ್ತು ಅದ್ರ ಬಗ್ಗೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳಿ. ಆದರೆ ಅನ್ನೆಸರಿ ಯಾವುದೋ ಧರ್ಮ ಪೀಠಗಳ ಬಗ್ಗೆ
ಹೆಸರನ್ನು ಅಪಪ್ರಚಾರ ಮಾಡುವಂಥದ್ದು ಆಗಬಾರ್ದು. ಇದಕ್ಕೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತಾರಲ್ಲ, ಕಾನೂನು ಪ್ರಕಾರ ಏನು ಆಗಬೇಕು ಅದು ಆಗ್ತದೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಆರ್ಗ ಜ್ಞಾನೇಂದ್ರ, ಪ್ರಕರಣವನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಮೊದಲಿನಿಂದಲೂ ಹೇಳ್ತಾ ಬರ್ತಿದ್ದೀನಿ, ಧರ್ಮಸ್ಥಳ ವಿರುದ್ಧದ ಹೋರಾಟದಲ್ಲಿ ನಕ್ಸಲರ ಪರ ಇರುವವರು ನಕರ ನಕ್ಸಲರು ಇರೋದು ತಿಳಿದು ಬರ್ತಾ ಇದೆ. ಎಸ್ಐಟಿಯ ಪ್ರಾಮಾಣಿಕ ಅಧಿಕಾರಿಗಳು ಯಾವುದೇ ನಾಟಕಕ್ಕೆ ಬಲಿ ಆಗಬಾರದು, ಪ್ರಾಮಾಣಿಕ ತನಿಖೆ ನಡೀಲಿ. ಜೊತೆಗೆ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರುವ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನ ತರುವ ಪ್ರಯತ್ನವನ್ನ ನಾನು ಖಂಡಿಸ್ತೇನೆ ಅಂತ ಹೇಳಿದರು. ಧರ್ಮಸ್ಥಳದ ಪ್ರಕರಣ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. SIT ರಚನೆ ಮಾಡಿ ಆ ಪ್ರಕರಣದ ತನಿಖೆ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೇವೆ. ಹೊರಗೆ ಬರಲಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ SITನಲ್ಲಿರೋರು. ಹಾಗಾಗಿ ಅವ್ರು ಯಾರೂ ಕೂಡ ಅವರ ನಾಟಕಕ್ಕೆ ಬಲಿ ಬೀಳಬಾರ್ದು, ಪ್ರಾಮಾಣಿಕವಾಗಿ ಆ ಪ್ರಕರಣಗಳು ಹೊರಗೆ ಬರಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ಧರ್ಮಸ್ಥಳಕ್ಕೆ ಏನೊಂದು ಕೆಟ್ಟ ಹೆಸರನ್ನ ತರಬೇಕು ಅನ್ನುವಂಥ ಕುತಂತ್ರ ಭಾವನೆ, ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ, ಅದು ಯಾವುದೇ ಕಾರಣ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣದ ತನಿಖೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಮಧ್ಯೆ ಧರ್ಮಸ್ಥಳ ರಹಸ್ಯದ ಬಗ್ಗೆ ವಾಣಿಜ್ಯ ಮಂಡಳಿಯಲ್ಲಿ ಟೈಟಲ್ ರಿಜಿಸ್ಟರ್ ಆಗಿದೆ. ಧರ್ಮಸ್ಥಳ ಫೈಲ್ಸ್ ಎಂಬ ಟೈಟಲ್ ಅನ್ನ ಎ ಗಣೇಶ್ ರಿಜಿಸ್ಟರ್ ಮಾಡಿಸಿದ್ದಾರೆ. ಧರ್ಮಸ್ಥಳ ಫೈಲ್ಸ್ ಟೈಟಲ್ಗೆ ಫಿಲ್ಮ್ ಚೇಂಬರ್ ಕೂಡ ಅಪ್ರೂವಲ್ ಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ನಿರ್ಮಾಪಕ ಎ ಗಣೇಶ್, ಧರ್ಮಸ್ಥಳ ಫೈಲ್ಸ್ ಎಂಬ ಪ್ಯಾನ್ ಇಂಡಿಯಾ ಸಿನಿಮಾ ಜೊತೆಗೆ ವೆಬ್ ಸೀರೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಚಿತ್ರದ ಕತೆ ಫೈನಲ್ ಆದ ಮೇಲೆ ಶಿವರಾಜ್ ಕುಮಾರ್ ಸುದೀಪ್ ಅವರನ್ನ ಅಪ್ರೋಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ.